ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ವ್ಲಾಗ್ಸ್. ಇವತ್ತು ಸೋಮವಾರ ಕಂದೆಕಾಲ ಪಾರ್ವತಿ ಬೆಟ್ಟದಲ್ಲಿ ಜಾತ್ರೆ ನಡೀತಾಯಿತ್ತು. ನಾನು ನನ್ನ ಮಗಳು ಹೋಗು ಅಂತೇಳಿ ಇಬ್ಬರು ರೆಡಿ ಆದ್ನು. ಬೆಳಗ್ಗೆ ನಮ್ಮ ಮನೆಯವರು ತಿಂಡಿ ತಿಂದ್ಕೊಂಡು ಇವತ್ತು ಬೆಳಿಗ್ಗೆ ಅವರು ಕೆಲಸಕ್ಕೆ ಹೊರಟರು. ನನ್ನ ಮಗನು ನಮ್ಮ ಮನೆಯವ್ರು. ನಾನು ನನ್ನ ಮಗಳು ಇಬ್ಬರು ಜಾತ್ರೆಗೆ ಹೋಗಿ ಬರ್ತೀವಿ ಅಂತೇಳಿ ಇಬ್ಬರು ರೆಡಿ ಆದ್ನು. ಆದರೆ ಅವರು ನಮ್ಮ ಮನೆಯವರು ವಾಪಸ್ ಬಂದ್ಬಿಟ್ರು. ಯಾಕಂದ್ರೆ ಅಲ್ಲಿ ಹಳ್ಳಿ ಕಡೆ ಕೆಲಸಕ್ಕೆ ಹೋಗಿದ್ರಲ್ಲಿ ಕರೆಂಟ್ ಇರಲಿಲ್ವಂತ. ಕರೆಂಟ್ ಇಲ್ಲ, ಅಲ್ಲಿ ಏನೂ ಕೆಲಸ ಇಲ್ಲ, ಮನೇಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ವಾಪಸ್ ಬಂದರು. ಅವರು ಮನೆಗೆ ವಾಪಸ್ ಬಂದ್ರು ಅಂತೇಳಿ ನಾನು ಜಾತ್ರೆಗೆ ಹೊರಡಲಿಲ್ಲ. ನನ್ನ ಮಗಳನ್ನೇ ಕಳಿಸ್ತಿ, ನೀನೇ ಹೋಗಿದ್ದು ಹೋಗವ, ನಾನು ಬರೋಕ್ಕಾಗಲ್ಲ, ಅಪ್ಪನೂ ಗುರುನು ಮನೇಲಿ ಅವರಲ್ಲ, ಇನ್ನು ಅವ್ರಿಗೆ ಊಟ ತಿಂಡಿ ಕೊಡಬೇಕಲ್ಲ ಅಂತೇಳಿ ನಾನು ಜಾತ್ರೆಗೆ ಹೋಗಲಿಲ್ಲ. ನನ್ನ ಮಗಳು ಅವಳ ಫ್ರೆಂಡ್ಗಳ ಜೊತೆ ಜಾತ್ರೆಗೆ ಹೊರಟ್ಲು. ಅಲ್ಲಿ ಹೋಗಿ ಅದರದ್ದೇ ವೀಡಿಯೋ ಇದು, ಅದು ಸ್ವಲ್ಪ ವೀಡಿಯೋ ಮಾಡ್ಕೊಬಂದಿದ್ಲು. ಅದನ್ನೆಲ್ಲ ಎಡಿಟ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಪಾರ್ವತಿ ಬೆಟ್ಟದಲ್ಲಿ ಜಾತ್ರೆ ತುಂಬಾ ಜೋರಾಗೈತಂತ, ತುಂಬಾ ಜನ ರಶ್ ಇದ್ರಂತ. ಫ್ರೀ ಬಸ್ ಅಲ್ವಾ, ಅದರಿಂದ ತುಂಬ ಜನ ತುಂಬ ರಶ್ ಆಗಿದ್ರು ಅಂತ ಎಲ್ಲ ಮಾತಾಡ್ಕೊತಾಯಿದ್ರು. ಇನ್ನು ಅಲ್ಲಿ ಬಂದ ಜನಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿರಂತ. ಅನ್ನ ಸಾರು, ಪಾಯಸ, ಕಳ್ಳಹುಳಿ ಇಷ್ಟು ಮಾಡಿಸಿರಂತ. ಅಡುಗೆನೂ ತುಂಬ ರುಚಿಯಾಗಿತ್ತು ಅಂತಂದು ನನ್ನ ಮಗಳು, ಅವಳು ಹೋಗಿದ್ಲಲ್ಲ, ಅವಳು ಊಟ ಮಾಡ್ಕೊಬಂದಿದ್ಲು. ಅಡುಗೆ ಚೆನ್ನಾಗಿತ್ತು ಮಮ್ಮಿ, ಆದರೆ ತುಂಬ ಜನ ರಶ್ ಇತ್ತು, ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕನಿಲ್ಲ, ಸ್ವಲ್ಪ ವೀಡಿಯೋ ಮಾಡಿದೆ ಅಂತ ಹೇಳಿದ್ಲು. ಯಾಕಂದ್ರೆ ನಾವು ಹೋಗಿರೋ ಎಲ್ಲನೂ ವೀಡಿಯೋನೆಲ್ಲ ಮಾಡಿರೋನು, ದೇವಸ್ಥಾನ ಮತ್ತು ತೇರು ಅವನ್ನೆಲ್ಲನೂ. ಪಾಪ ಅವಳು ಫ್ರೆಂಡ್ಗಳ ಜೊತೆಗೆ ಹೋಗಿದ್ಲಲ್ಲ, ಅವಳು ಫ್ರೆಂಡ್ಗಳ ಜೊತೆಗೆ ಎಂಜಾಯ್ ಮಾಡೋಗ್ಬಿಟ್ಟು ಪಾಪ ನಾನು ಸಲುವಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅಂತೇಳಿ ಹಂಗೂ ಸ್ವಲ್ಪ ವೀಡಿಯೋ ಮಾಡ್ಕೊಬಂದಿದ್ಲು. ತೇರೆಲ್ಲ ಇವಳು ಹೋಗೋಷ್ಟರಲ್ಲಿ ತೇರೆಲ್ಲ ಆಗೋಗಿತ್ತಂತ. ಯಾಕಂದ್ರೆ ಇವಳು ಹೋಗೋದೇ ಟೈಮ್ ಆಗ್ಬಿಟ್ಟಿತ್ತು. ಅಲ್ಲಿಗೆ ಹೋಗೋಷ್ಟರಲ್ಲಿ 2 ಗಂಟೆ ಆಗೋಗಿತ್ತು ಅಂತಂದ್ಲು. ತೇರೆಲ್ಲ ಆಗಿತ್ತು ಮಮ್ಮಿ, ಹಂಗೆ ಹೋಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಊಟ ಮಾಡ್ಕೊಂಡು ಎಲ್ಲ ಅಲ್ಲೆಲ್ಲ ಪರ್ಸನ್ ಎಲ್ಲ ನೋಡ್ಕೊಂಡು ಸಂತೆ ಮಾಡೋವನ್ನೆಲ್ಲ ನೋಡ್ಕೊಂಡು ಬಂದಿ ಅಂತ ಹೇಳಿದ್ರು. ಸರಿ ಬಿಡವ, ಆಯಿತು, ನೀನ್ಯಾರು ಹೋಗಿದ್ದಲ್ಲ, ನಾನಂತೂ ಬರೋಕ್ಕಾಗಿಲ್ಲ, ನೀನ್ಯಾರು ಹೋಗಿ ಬಂದಿದ್ದಾರೆ ಅಂತ ಹೇಳ್ದು. ನಾನು ಹೋಗೋನು, ಆದ್ರೆ ನಮ್ಮ ಮನೆಯವರು ಮನೇಲೆ ಕೆಲಸ ಮಾಡ್ತಿರಲ್ಲ, ಕುಂಟ ಕೆಲಸ ಮಾಡ್ತಾಯಿದ್ರು, ನೇಗ್ಲು ಕುಂಟ ಕೆಲಸನ, ಅದರಿಂದ ನಾವು ಹೋಗಲಿಲ್ಲ. ನನ್ನ ಮಗಳು ಹೋಯ್ತಿಲ್ಲಲ್ಲ, ಅವಳಿಗೆ ಫೋನ್ ಕೊಟ್ಟು ಕಳಿಸಿದ್ದು, ಎಷ್ಟಾಯ್ತು ಅಷ್ಟು ವೀಡಿಯೋ ಮಾಡ್ಕೊಬವ ಅಂತೇಳಿ. ಅವಳು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಬಂದಿದ್ಲು. ಅದನ್ನೇ ಈಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲರೂ ನೋಡಿ.